ನೀವು ರಾತ್ರಿ ಮಲಗಿದಾಗಲೂ ಮನಸ್ಸು ನಿಲ್ಲದೆ ಯೋಚನೆ ಮಾಡ್ತಿದೆಯಾ? ಒಂದು ಸಣ್ಣ ವಿಷಯಕ್ಕೂ ಏನಾಗಬಹುದು, ನಾನು ತಪ್ಪು ಮಾಡಿದ್ದೇನಾ ಅನ್ನೋ ಪ್ರಶ್ನೆಗಳು ಕಾಡ್ತಿದೆಯಾ? ಓವರ್ ಥಿಂಕಿಂಗ್ ನಿಮ್ಮ ಶಾಂತಿಯನ್ನು ಕದ್ದುಕೊಂಡಿದ್ರೆ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಕೊನೆಯವರೆಗೂ ನೋಡಿ, ಏಕೆಂದರೆ ನೀವು ಈಗ ಕೇಳೋದು ಓವರ್ ಥಿಂಕಿಂಗ್ ಸಮಸ್ಯೆ ಅಲ್ಲ, ಪರಿಹಾರ ಇದೆ. ಪಾಯಿಂಟ್ 1. ಓವರ್ ಥಿಂಕಿಂಗ್ ಯಾಕೆ ಬರುತ್ತದೆ? ಓವರ್ ಥಿಂಕಿಂಗ್ ಬರೋದು ದುರ್ಬಲತೆಯಲ್ಲ, ಅದು ಹೆಚ್ಚು ಯೋಚಿಸಬಲ್ಲ ಮನಸ್ಸಿನ ಲಕ್ಷಣ. ಆದರೆ ಸಮಸ್ಯೆ ಏನಂದ್ರೆ, ನಾವು ಯೋಚನೆಯನ್ನು ಕಂಟ್ರೋಲ್ ಮಾಡೋದು ಬಿಟ್ಟು ಯೋಚನೆ ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ. ಬಹುತೇಕ ಜನರು ಭೂತಕಾಲದ ತಪ್ಪುಗಳಲ್ಲಿ ಸಿಲುಕಿರ್ತಾರೆ ಅಥವಾ ಭವಿಷ್ಯದ ಭಯದಲ್ಲಿ ಬದುಕಿರ್ತಾರೆ. ಆದರೆ ನೆನಪಿಡಿ, ಭೂತಕಾಲ ಹೋಗಿದೆ, ಭವಿಷ್ಯ ಬಂದಿಲ್ಲ. ನಿಮ್ಮ ಕೈಯಲ್ಲಿರೋದು ಇಂದಿನ ಕ್ಷಣ ಮಾತ್ರ. ಓವರ್ ಥಿಂಕಿಂಗ್ ನಿಮ್ಮ ಸಮಸ್ಯೆ ದೊಡ್ಡದಾಗಿರೋದ್ರಿಂದ ಅಲ್ಲ, ನೀವು ಅದಕ್ಕೆ ಹೆಚ್ಚು ಸಮಯ ಕೊಡುವುದರಿಂದ. ಪಾಯಿಂಟ್ 2. ಮೈಂಡ್ ಡಂಪ್ ಟೆಕ್ನಿಕ್. ಓವರ್ ಥಿಂಕಿಂಗ್ ಕಡಿಮೆ ಮಾಡೋ ಅತ್ಯಂತ ಪವರ್ಫುಲ್ ವಿಧಾನ ಬರೆಯುವುದು. ಮನಸ್ಸಿನೊಳಗೆ 100 ಯೋಚನೆ ಇದ್ದಾಗ ಅವು ಒಂದೊಂದು ದೊಡ್ಡ ಸಮಸ್ಯೆ ಅನಿಸುತ್ತು. ಆದರೆ ಅದನ್ನು ಪೇಪರ್ ಮೇಲೆ ಬರೆದಾಗ ಅವು ಕೇವಲ ಯೋಚನೆಗಳು ಅನ್ನೋದು ಗೊತ್ತಾಗತ್ತೆ. ಪ್ರತಿ ರಾತ್ರಿ ಮಲಗೋ ಮುಂಚೆ ನಿಮಗೆ ಕಾಡೋ ಎಲ್ಲ ಯೋಚನೆ ಬರೆಯಿರಿ. ಪರಿಹಾರ ಇಲ್ಲದಿದ್ರೂ ಬರೆಯಿರಿ, ಜಡ್ಜ್ ಮಾಡಬೇಡಿ. ಇದನ್ನು ಮಾಡಿದರೆ ನಿಮ್ಮ ಮನಸ್ಸು ಹಗುರವಾಗುತ್ತೆ, ಯಾಕೆಂದರೆ ಮನಸ್ಸು ಕೆಲಸ ಮಾಡೋ ಜಾಗ, ಸ್ಟೋರೇಜ್ ಅಲ್ಲ. ಪಾಯಿಂಟ್ 3. ಕಂಟ್ರೋಲ್ ವರ್ಸಸ್ ಕನ್ಸರ್ನ್ ರೂಲ್. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು 2 ಭಾಗ ಮಾಡಿಕೊಳ್ಳಿ. 1. ನಿಮ್ಮ ಕಂಟ್ರೋಲ್ನಲ್ಲಿರುವುದು. 2. ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದದ್ದು. ಓವರ್ ಥಿಂಕಿಂಗ್ ಆಗೋದು ನಾವು ಕಂಟ್ರೋಲ್ ಇಲ್ಲದ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಿದಾಗ. ನೀವು ಎಲ್ಲವನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ನಿಮ್ಮ ಪ್ರತಿಕ್ರಿಯೆಯನ್ನು ಕಂಟ್ರೋಲ್ ಮಾಡಬಹುದು. ಈ ಪ್ರಶ್ನೆ ಕೇಳ್ಕೊಳ್ಳಿ: ಇದು ನನ್ನ ಕೈಯಲ್ಲಿದೆಯಾ? ಇಲ್ಲ ಅಂದರೆ ಅದನ್ನು ಬಿಡಿ. ಹೌದು ಅಂದರೆ ಆಕ್ಷನ್ ತಗೊಳ್ಳಿ. ಯೋಚನೆ ಸಮಸ್ಯೆ ಪರಿಹಾರ ಮಾಡಲ್ಲ, ಆಕ್ಷನ್ ಮಾತ್ರ ಮಾಡ್ತದೆ. ಪಾಯಿಂಟ್ 4. ಆಕ್ಷನ್ ಓವರ್ ಪರ್ಫೆಕ್ಷನ್. ಓವರ್ ಥಿಂಕಿಂಗ್ನ ದೊಡ್ಡ ಶತ್ರು ಆಕ್ಷನ್. ಬಹುತೇಕ ಜನರು ಪರ್ಫೆಕ್ಟ್ ಆಗಬೇಕು ಅಂತ ಯೋಚಿಸುತ್ತಾ ಯಾವುದೇ ಸ್ಟೆಪ್ ತೆಗೆದುಕೊಳ್ಳಲ್ಲ. ಆದರೆ ಸತ್ಯ ಏನಂದ್ರೆ, ಪರ್ಫೆಕ್ಷನ್ ಒಂದು ಮಿತ್. ಮೊದಲ ಸ್ಟೆಪ್ ತೆಗೆದುಕೊಳ್ಳಿ, ತಪ್ಪಾದರೂ ಪರವಾಗಿಲ್ಲ, ಅನುಭವವೇ ನಿಮ್ಮ ಶಿಕ್ಷಕ. ಆಕ್ಷನ್ ತೆಗೆದುಕೊಳ್ಳುವವನು ಕಲಿಯುತ್ತಾನೆ, ಯೋಚನೆ ಮಾಡ್ತಿರೋವನು ನಿಲ್ಲುತ್ತಾನೆ. ಪಾಯಿಂಟ್ 5. ಪ್ರೆಸೆಂಟ್ ಮೊಮೆಂಟ್ ಪ್ರಾಕ್ಟೀಸ್. ಓವರ್ ಥಿಂಕಿಂಗ್ ಎಂದಿಗೂ ಪ್ರೆಸೆಂಟ್ ಮೊಮೆಂಟ್ನಲ್ಲಿ ಇರಲ್ಲ, ಅದು ಯಾವತ್ತೂ ಭೂತ ಅಥವಾ ಭವಿಷ್ಯದಲ್ಲಿರುತ್ತೆ. ಪ್ರತಿದಿನ 10 ನಿಮಿಷ ಉಸಿರಿನ ಮೇಲೆ ಗಮನ ಕೊಡಿ, ಮೊಬೈಲ್ ದೂರ ಇಡಿ, ಈಗಿನ ಕ್ಷಣ ಅನುಭವಿಸಿ. ಇದು ಮೆಡಿಟೇಷನ್ ಆಗಬೇಕಿಲ್ಲ, ಅವೇರ್ನೆಸ್ ಸಾಕು. ನೀವು ಈಗ ಇರುವ ಕ್ಷಣದಲ್ಲಿದ್ದಾಗ ಯೋಚನೆಗಳು ನಿಧಾನವಾಗಿ ಶಾಂತವಾಗುತ್ತವೆ. ಮುಖ್ಯವಾಗಿ ಹೇಳೋದಾದರೆ, ನಿಮ್ಮ ಮನಸ್ಸು ನಿಮ್ಮ ಶತ್ರು ಅಲ್ಲ, ಅದು ಸರಿಯಾಗಿ ಬಳಸದ ಶಕ್ತಿಯಾನಿದೆ. ಓವರ್ ಥಿಂಕಿಂಗ್ ನಿಮ್ಮನ್ನು ನಾಶ ಮಾಡಲ್ಲ, ನೀವು ಅದಕ್ಕೆ ಶಕ್ತಿ ಕೊಟ್ಟರೆ ಮಾತ್ರ ಅದು ದೊಡ್ಡದಾಗುತ್ತೆ. ನೀವು ಯೋಚನೆಯಲ್ಲ, ಯೋಚನೆಗಳನ್ನು ನೋಡುವ ವ್ಯಕ್ತಿ. ಇಂದಿನಿಂದ ಯೋಚನೆ ಬಂದಾಗ ಭಯಪಡಬೇಡಿ, ಅದನ್ನು ಗಮನಿಸಿ ನಿಧಾನವಾಗಿ ಬಿಡಿ. ನಿಮ್ಮ ಜೀವನ ಶಾಂತವಾಗುತ್ತದೆ, ನಿಮ್ಮ ಮನಸ್ಸು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತದೆ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಬರೆಯಿರಿ: ನಾನು ಓವರ್ ಥಿಂಕಿಂಗ್ ಅನ್ನು ನಿಯಂತ್ರಿಸಿ ನನ್ನ ಮನಸ್ಸಿಗೆ ಶಾಂತಿ ತರುತ್ತೇನೆ.